ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಎಲ್ಲರಿಗೂ ಶುಭೋದಯ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಇವತ್ತು ನಾನು ತೋರಿಸ್ತಾರಂಥ ರಂಗೋಲಿ 15ರಿಂದ 8 ಮಧ್ಯ ಚುಕ್ಕಿ ಫ್ಲವರ್ ರಂಗೋಲಿ ವಿತ್ತು ಕಲ್ಲರಿಂಗು. ಇದ್ರ ಜೊತೆಗೆ ರಂಗೋಲಿ ಜೊತೆಗೆ ನನ್ನ ಕಥೆಯನ್ನು ತರ್ತಾಯಿದ್ದೀನಿ. ನಾನು ಯಾಕೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದೆ ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದನ್ನು ಶುರುವಿನಲ್ಲೇ ಹೇಳಬೇಕಾಗಿತ್ತು, ಕಾರಣಾಂತರದಿಂದ ಹೇಳೋಕ್ಕಾಗಿರಲಿಲ್ಲ. ಆದರೆ ಇವಾಗ ಹೇಳಬೇಕು ಅಂತ ಅಂದ್ಬಿಟ್ಟು ಇವತ್ತು ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ನನ್ನ ಹೆಸರು ಪುಷ್ಪಲತಾ ಅಂತ. ನಾನು ಹೌಸ್ ವೈಫು. ಈಗ 3 ಇಯರ್ಸಿಂದ ಮನೇಲೇ ಇದ್ದೀನಿ. ಮುಂಚೆ ವರ್ಕ್ ಮಾಡ್ತಾಯಿದ್ದೆ. ಈ ಮನೆಯಲ್ಲಿರಬೇಕಾದ್ರೆ ಯಾವಾಗಲೂ ಮನೆ ಕೆಲಸ ಮಾಡಿ ನನಗೂ ಬೇಜಾರಾಗಿಬಿಟ್ಟಿತ್ತು. ಮನೆ ಕೆಲಸದ ಜೊತೆ ಏನಾದರೂ ಮಾಡಬೇಕಲ್ಲ ಅನ್ನೋದೊಂದು ಯಾವಾಗಲೂ ಕೊರಿತಾಯಿತ್ತು. ಯಾಕಂದರೆ ಮನೇಲಿ ಏನು ಗೊತ್ತಾ, ನಾವು ಯಾವುದಕ್ಕೆ ಒಂದಕ್ಕಾದರೂ ಮನೇಲಿ ಯಾರನ್ನ ಕೇಳಬೇಕು, ಏನೇ ಒಂದು ಬೇಕು ಅಂದರೂ ಅವ್ರನ್ನ ಕೇಳಬೇಕು. ಅದು ತುಂಬ ಹಿಂಸೆ ಆಗುತ್ತೆ. ಎಷ್ಟೋ ಜನ ಹೌಸ್ ವೈಫ್ಗೆ ಗೊತ್ತಿರುತ್ತಿದ್ದು ಇದು ಎಷ್ಟು ಕಷ್ಟ ಅನ್ನೋದು. ಯಾವಾಗಲೂ ಏನಾದರೂ ಆಗಲಿ, ಹಂಗಂದರೆ ಅವ್ರು ಕೊಡಲ್ಲ ಅಂತಲ್ಲ, ಕೊಡ್ತಾರೆ. ಬಟ್ ಯಾವಾಗಲೂ ಕೇಳೋದಿದೆಯಲ್ಲ, ಅದೊಂಥರ ಹಿಂಸೆ. ಅದು ನಾವು ದುಡ್ಡು ನಾವು ಸಂಪಾದನೆ ಮಾಡಿಬಿಟ್ಟು ನಾವು ತೊಗೊಳೋದ್ರಲ್ಲಿರೋದು ಅದು ಬೇರೆಯೇ ಇರುತ್ತೆ. ಅದರಲ್ಲಿರೋ ಖುಷಿನೇ ಬೇರೆ ಕೂಡ. ಅದೇ ರೀತಿ ನನಗೂ ಬಂದಿದ್ದು. ಹೀಗೆ ನೋಡಬೇಕಾದ್ರೆ ಒಂದು ದಿವಸ ಮೊಬೈಲ್ ನೋಡ್ತಾಯಿದ್ದೆ. ಅಂದರೆ ಯೂಟ್ಯೂಬ್ನ ನಾನು ನೋಡ್ತಾಯಿದ್ದೆ, ಎಲ್ಲರೂ ನೋಡೋ ಥರ ನಾನು ಯೂಟ್ಯೂಬ್ ನೋಡ್ತಾಯಿದ್ದೆ. ಅದರಲ್ಲಿ ರಮ್ಯಾ ಜಗತ್ತು ಮೈಸೂರವ್ರ ವೀಡಿಯೋ ನೋಡ್ತಾಯಿದ್ದೆ. ತುಂಬ ಚೆನ್ನಾಗಿ ವೀಡಿಯೋಸ್ನ ಮಾಡಿದರು ಅವರು. ಅಂದರೆ ಯಾವ ರೀತಿ ಬಿಸ್ನೆಸ್ ಮಾಡಬೇಕು, ಅಂದರೆ ಬಿಸ್ನೆಸ್ಸು ಅಂತಂದರೆ ಲಕ್ಷಾಂತರ ರೂಪಾಯಿ ಹಾಕಿಬಿಟ್ಟು ಮಾಡೋ ಅಂಥದ್ದಲ್ಲ. ಕಮ್ಮಿ ಬಂಡವಾಳ ಹಾಕಿ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ನಂತರ ಅದ್ರ ಮೇಲೆ ಇಂಪ್ರೂವ್ಮೆಂಟ್ ಆಗೋದು, ಆ ಥರ ವೀಡಿಯೋಸ್ನ ಮಾಡ್ತಾಯಿದ್ರು. ಅವ್ರು ಈಗಲೂ ಕೂಡ ಮಾಡ್ತಾಯಿರ್ತಾರೆ. ಅಂದರೆ ಕಮ್ಮಿ ಬಂಡವಾಳ ಹಾಕೋದು ಅಥವಾ ಬಂಡವಾಳ ಇಲ್ದಲೇ ಕೂಡ ಬಿಸ್ನೆಸ್ ಎಷ್ಟು ಮಾಡ್ಬೋದು ಅನ್ನೋದನ್ನ ಅವರು ತೋರಿಸ್ಕೊಟ್ಟಿದ್ದಾರೆ. ಅದೇ ರೀತಿ ನಾನು ನೋಡ್ತಾಯಿದ್ದೆ ಸುಮಾರು ವೀಡಿಯೋ. ಆಮೇಲೆ ಅದ್ರ ಜೊತೆಗೆ ಅವರೇ ಪ್ರಾಕ್ಟಿಕಲಾಗಿ ಮಾಡಿ ತೋರಿಸಿದ್ದಾರೆ ಕೂಡ. ಎಷ್ಟೋ ವೀಡಿಯೋಸಲ್ಲಿ ಅವರೇ ಮಾಡಿ ತೋರಿಸಿದ್ದಾರೆ. ಯಾಕಂದರೆ ಅವ್ರ ಕಂಟೆಂಟ್ ಆ ಥರ ಇರುತ್ತೆ. ಅವ್ರ ವೀಡಿಯೋಸ್ ಅಂದರೆ ಆ ಥರ ಒಂಥರ ಸ್ಪೆಷಲ್ ಇರುತ್ತೆ. ಅವರೊಂಥರ ಸ್ವಾಭಿಮಾನದ ಹೆಣ್ಣು ಅವರು. ಆಮೇಲೆ ತುಂಬ ಇನ್ಸ್ಪೈರ್ ಆಗ್ತಾರೆ ಎಲ್ಲರಿಗೂ ಕೂಡ. ಎಷ್ಟು ವಿಡಿಯೋ ಅಂತಂದರೆ, ಒಂದು ಅವರೇ ಕಾಫಿ ಟೀ ಮಾಡಿ ತೊಗೊಂಡೋಗಿ ಸೇಲ್ ಮಾಡಿ ಎಷ್ಟು ಲಾಭ ಬಂತು ಅದರಿಂದ ಅನ್ನೋದನ್ನು ಕೂಡ ವಿಡಿಯೋ ಮಾಡಿ ಹಾಕಿದ್ದಾರೆ. ಒಂದು ಕಾಫಿ ಮಾರಿದ್ರೆ ಎಷ್ಟು ನಮಗೆ ಲಾಭ ಸಿಗುತ್ತೆ ಮತ್ತು ಒಂದು ದಿನಕ್ಕೆ ಎಷ್ಟು ನಾವು ದುಡಿಬೋದು ಅನ್ನೋದನ್ನ ತೋರಿಸಿದ್ದಾರೆ. ಇನ್ನೊಂದರಲ್ಲಿ ನ್ಯೂಸ್ ಪೇಪರ್ ಇರುತ್ತಲ್ಲ, ಆ ನ್ಯೂಸ್ ಪೇಪರಲ್ಲಿ ಕಟ್ ಮಾಡಿ ಕವರ್ಗಳ್ನ ಮಾಡಿ, ಅಂದರೆ ಬ್ಯಾಗ್ ಟೈಪಲ್ಲಿ ಬ್ಯಾಗ್ಗಳ್ನ ಮಾಡಿ ಬೇಕ್ರಿಗಳಿಗೆ ಮತ್ತು ಬಜ್ಜಿ ಬೋಂಡ ಅಂಗಡಿಗಳಿಗೆ ಹೇಗೆ ಹಾಕಿ ಒಂದು ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ಬೋದು ಅನ್ನೋದನ್ನು ತೋರಿಸಿದ್ದಾರೆ. ಇಷ್ಟೊಂದಿದ್ದಾವೆ, ನಾನು ಎಕ್ಸಾಂಪಲ್ 2 ಕೊಟ್ಟಿದ್ದೀನಿ ಅಷ್ಟೇ. ಆ ಥರ ವೀಡಿಯೋಸ್ ನೋಡಿದಾಗ ನನಗೂ ಇನ್ಸ್ಪೈರ್ ಆಗಿ ನಾನು ಯೋಚನೆ ಮಾಡಿದ್ದುಂಟು ಕೂಡ. ಫಸ್ಟ್ ಒಂದೇನಂದರೆ ಅದನ್ನು ನಮ್ಮ ಅಮ್ಮಂಗೆ ಐಡಿಯಾ ಕೊಟ್ಟೆ, ಒಂದು ಕಾಫಿ ಟೀದು. ಇನ್ನೊಂದು ನ್ಯೂಸ್ ಪೇಪರ್ ನಾನೇ ಮಾಡಬೇಕು ಅಂತಂದ್ಬಿಟ್ಟು ಪ್ರಯತ್ನ ಪಟ್ಟೆ. ಬಟ್ ನಮ್ಮ ಸೈಡ್ ಏನಂದರೆ ನ್ಯೂಸ್ ಪೇಪರು 1 kgಗೆ ಅವ್ರು ಹೇಳಿದ ಬೆಲೆಗೆ ಸಿಗಲಿಲ್ಲ ನನಗೆ. ಸರಿನಾ? ನನಗೇನಿಲ್ಲ ಅಂದರೂ 40-50 ರೂಪಾಯಿ ಹೇಳ್ತಾಯಿದ್ರು. 1 kgಗೆ 40 ರೂಪಾಯಿ ಕೊಟ್ಬಿಟ್ರೆ ನಾವು ಅದನ್ನು ಮಾರೋದ್ರೆ ನಮಗೆ ಲಾಭ ಇರೋಲ್ಲ. 10 ರೂಪಾಯಿನೂ ಲಾಭ ಇಲ್ದಲೇ ಮಾಡಿದ್ರೆ ನಮ್ಗೆ ಅದರಲ್ಲಿ ಏನೂ ಯೂಸ್ ಇಲ್ಲ ಅನ್ನೋದೊಂದು. ಹಂಗಂದ್ಬಿಟ್ಟು ಫೇಕ್ ನ್ಯೂಸ್ ಕೊಟ್ಟಿದ್ದಾರೆ ಅಂತ ಅಲ್ಲ. ನಾನು ಹೇಳ್ತಾರೆ ಸಿಗುತ್ತೆ, ಕಮ್ಮಿ ಬೆಲೆಗೆ ಸಿಗುತ್ತೆ ನ್ಯೂಸ್ ಪೇಪರು. ಮತ್ತು ಅದನ್ನು ಕಲೆಕ್ಟ್ ಮಾಡೋ ರೀತಿಯೂ ಬೇರೆ ಐಡಿಯಾ ಕೂಡ ಕೊಟ್ಟಿದ್ದರು ಅವರು. ಅದು ನನ್ನ ಕೈಲಾಗಿಲ್ಲ. ಬಟ್ ಅವ್ರು ಹೇಳಿದ್ನೆಲ್ಲ ಇದನ್ನು ಮಾಡ್ಬೋದಲ್ಲ ಅನ್ನೋದೊಂದು ನಂಗೆ ಬರ್ತಿತ್ತು. ನನಗೇನಂದರೆ ಯೋಚನೆ ಮಾಡಿಬಿಡ್ತೀನಿ, ಮಾಡ್ಬೋದು ಅಂತ ಇದು ಮಾಡಿಬಿಡ್ತೀನಿ. ಆ ಥರ ಯೋಚನೆ ಮಾಡಿದವಳು ನಾನು. ಬಟ್ ಆಗಲಿಲ್ಲ ನನ್ನ ಕೈಯಲ್ಲಿ. ಒಂದು ಸಪೋರ್ಟ್ ಇರಲಿಲ್ಲ, ಒಂದು ಬಂಡವಾಳಕ್ಕೆ ಕೆಲವೊಂದಕ್ಕೆಲ್ಲ ಅಮೌಂಟ್ ಇರಲಿಲ್ಲ. ಆಮೇಲೆ ಫೀಲ್ಡ್ ವರ್ಕ್ ಮಾಡಬೇಕು ಕೆಲವೊಂದಕ್ಕೆಲ್ಲ, ಅದು ನನ್ನ ಕೈಲಿ ಆಗ್ತಿರ್ಲಿಲ್ಲ. ಯಾಕೆಂದರೆ ನನಗೂ ಮಗು ಬೇರೆ ಇರ್ತಿತ್ತು. ಆಮೇಲೆ ಔಟ್ಸೈಡ್ ಓಡಾಡೋಕ್ಕೆ ಆಗ್ತಿರ್ಲಿಲ್ಲ. ಅದು ಕೆಲವೊಂದೆಲ್ಲ ರೀಸನ್ ಕೊಡ್ಬೋದು ಎಷ್ಟೊಂದು. ಅದೇ ರೀತಿ ಇದ್ದಾಗ ಇನ್ನೊಂದು ವೀಡಿಯೋ ನೋಡಿದೆ. ಆವಾಗ ರಂಗೋಲಿ ಬಗ್ಗೆ ಅವ್ರು ತೋರಿಸಿದ್ರು. ರಂಗೋಲಿನ ಬಿಡಿಸಿ ಹೇಗೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದು ಅನ್ನೋದನ್ನ ತೋರಿಸಿದ್ರು. ಇಷ್ಟೇ ನಾನು ನೋಡಿದ್ದು, ಬಿಡಿಸೋದು ಅಪ್ಲೋಡ್ ಮಾಡೋದು ಹೇಗೆ, ಇಷ್ಟೇ ಅದನ್ನು ತೋರಿಸಿದ್ರು ಅವರು. ಅದನ್ನು ನೋಡಿದ್ದಷ್ಟೇ. ನಾನೇನು ಮಾಡಿದೆ, ನೆಕ್ಸ್ಟ್ ಡೇ ಒಂದು ಬುಕ್ ತೊಗೊಂಡೆ, ಒಂದು ಪೆನ್ ತೊಗೊಂಡೆ, ಅದನ್ನು ಬರಿಬೇಕು ಅಂತ ಅಂದ್ಬಿಟ್ಟು ಫಸ್ಟು ಅದಕ್ಕೆ ತೊಗೊಂಡು ಅಪ್ಲೋಡ್ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಯಾಕೆ ಅಂದರೆ ನಾನು 4 to 5 years
4th 5th ಸ್ಟ್ಯಾಂಡರ್ಡಲ್ಲಿದ್ದಾಗಿಂದನೂ ನನಗೆ ರಂಗೋಲಿ ಬಗ್ಗೆ ತುಂಬಾ ಇಂಟ್ರೆಸ್ಟು. ಅದಕ್ಕೆ ಅದು ನನಗೆ ಬೇಗ ತಲೆಗೋಯ್ತು, ಇದನ್ನು ಮಾಡಲೇಬೇಕು ಅನ್ನೋ ಒಂದು ಹಠ ಬಂತು ನನಗೆ ಅಷ್ಟೇ. 4th 5th ಸ್ಟ್ಯಾಂಡರ್ಡ್ ಇದ್ದೆ ಅನಿಸುತ್ತೆ, ಆವಾಗಿಂದ ನಾನು ರಂಗೋಲಿ ಬಿಡಿಸ್ತೀನಿ. ಬಾಗಿಲಿಗೆಲ್ಲ ಚೆನ್ನಾಗಿ ರಂಗೋಲಿ ಹಾಕ್ತಾಯಿದ್ದೆ. ಅಮ್ಮ ಸಗಣಿರಾಗಿ ಕೊಟ್ಟಾಗ ನಾನು ರಂಗೋಲಿ ಬಿಡಿಸ್ತಾಯಿದ್ದೆ. ನಮ್ಮ ಅಮ್ಮಂಗೆ ಎಳೆ ರಂಗೋಲಿ ಬರುತ್ತೆ, ಚುಕ್ಕಿ ರಂಗೋಲಿ ಬರಲ್ಲ. ಬಟ್ ನಾನು ಚುಕ್ಕಿ ರಂಗೋಲಿ, ಫ್ರೀ ಹ್ಯಾಂಡ್ ರಂಗೋಲಿ ಎಲ್ಲ ಬಿಡಿಸ್ತೀನಿ ನಾನು. ಬಟ್ ನನಗೆ ಎಳೆ ರಂಗೋಲಿ ಬರಲ್ಲ. ಒಂದೊಂದೇ ಎಳೆಲಿ ಬಿಡಿಸಿ ಎಳೆ ರಂಗೋಲಿ ಬಿಡಿಸ್ತೀನಿ. ಬಟ್ 4-5 ಎಳೆ ಹಾಕ್ತಾರಲ್ಲ, ಅದು ಬರೋದಿಲ್ಲ ನನಗೆ. ತುಂಬ ಇಂಟ್ರೆಸ್ಟ್ ಇತ್ತು ರಂಗೋಲಿಲಿ ನನಗೆ. ಅದೇ ನನಗೆ ಅಕ್ಕಪಕ್ಕದವರೆಲ್ಲ ಕರೆದ್ಬಿಟ್ಟು ಈ ಫೆಸ್ಟಿವಲ್ ಟೈಮಲ್ಲಿ ರಂಗೋಲಿ ಹಾಕ್ಬಿಟ್ಟು ಕಲರ್ ಹಾಕ್ಕೊಡಮ್ಮ ಅಂತ ಕೇಳ್ತಾಯಿದ್ರು. ಅದು ನನಗೊಂಥರ ಸಡಗರ. ಹಬ್ಬಗಳು ಬಂದರೆ ನನಗೆ ರಂಗೋಲಿ ಹಾಕೋದು ಎಷ್ಟು ಮನೆಗೆ ಬೇಕಾದ್ರೂ ಹಾಕ್ಕೊಟ್ಬಿಡ್ತಾಯಿದ್ದೆ. ಏನು ಅದರಲ್ಲಿ ಏನು ಕಳ್ಕೊಳ್ಳೋದು, ನಮಗೂ ಇಷ್ಟ ಬೇರೆ, ಅದರಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ಅಷ್ಟೊಂದು ಬೇಜಾರು ಆಗ್ತಿರ್ಲಿಲ್ಲ, ಏನೂ ಅನಿಸ್ತಿಲ್ಲ. ನಮ್ಮ ಅಮ್ಮ ಬೈತಾಯಿದ್ರು, ಎಷ್ಟೊತ್ತಾದರೂ ಬರೋದೇ ಇಲ್ಲ, 10 ಗಂಟೆ ಆಗ್ತಾಯಿದೆ, ಮನೆಗೆ ಬರಲ್ಲ, ಅಲ್ಲಿ ಇಲ್ಲಿ ರಂಗೋಲಿ ಬಿಟ್ಕೊಂಡು ಕೂತ್ಕೊತಾಳೆ ಹಬ್ಬಗಳಲ್ಲಿ ಅಂತ. ಆದರೂ ಕೇಳ್ತಿರ್ಲಿಲ್ಲ, ಅಷ್ಟು ಇಂಟ್ರೆಸ್ಟ್ ಇತ್ತು. ಹಿಂಗೆ 10th ಸ್ಟ್ಯಾಂಡರ್ಡ್ವರೆಗೂ ಈ ರೊಟೀನ್ ನಡೀತಾನೇ ಇತ್ತು. ಅದಾದಮೇಲೆ ಸ್ಟಾಪ್ ಆಯಿತು. ಏಕೆಂದರೆ ಆವಾಗೆಲ್ಲ ನೆಲ ಸಾರಿಸೋದೆಲ್ಲ ಹೋಗ್ಬಿಟ್ಟು ಸಿಮೆಂಟ್ ಬಂತು. ಸೊ ಅಲ್ಲಿಗೆ ಸ್ಟಾಪ್ ಆಯಿತು. ರಂಗೋಲಿ ದೊಡ್ಡ ರಂಗೋಲಿ ಹಾಕೋದೆಲ್ಲ ನಿಲ್ಲಿಸ್ಬಿಟ್ಟೆ. ಬುಕ್ಕುಗಳಲ್ಲಿ ಬರಿತಾಯಿದ್ದೆ. 2 ಬುಕ್ ಇತ್ತು ನನ್ನ ಹತ್ರ. ಒಂದು ನನ್ನ ಫ್ರೆಂಡು ತೊಗೊಂಡು ಹೊಂಟೋಗ್ಬಿಟ್ಲು. ಇನ್ನೊಂದು ಬಂದು ಏನದು ಬುಕ್ಕುಗಳನ್ನ ಆಚೆ ಇದಕ್ಕೆ ಹಾಕ್ತಾರಲ್ಲ, ಗುಜರಾ ಅಂಗಡಿಗೆ ಹಾಕ್ತಾರಲ್ಲ, ಅದರಲ್ಲಿ ಒಂದು ಮಿಸ್ ಆಗೋಯಿತು. ಈ ರೀತಿ ಆಯಿತು. ಅದಾದಮೇಲೂ ನಾನು ರಂಗೋಲಿ ಹಾಕೋದನ್ನ ನಿಲ್ಲಿಸ್ಲಿಲ್ಲ. ಮನೆ ಒಳಗಡೆನೇ ಚಾಕ್ ಪೀಸ್ ಇರುತ್ತಲ್ಲ, ಅದರಲ್ಲಿ ತೆಗೆದು ಹಾಕ್ತಾಯಿದ್ದೆ. ಬೇಜಾರಾದಾಗೆಲ್ಲ ರಂಗೋಲಿಲಿ ಬಿಡಿಸ್ತಿದ್ದೆ, ಆಮೇಲೆ ಕ್ಲೀನ್ ಮಾಡ್ತಿದ್ದೆ. ಅಮ್ಮ ಹಂಗೂ ಬೈತಾಯಿದ್ರು, ನೀನು ಮನೆ ಒಳಗಡೆ ಎಲ್ಲ ಆ ಥರ ಹಾಕಬಾರ್ದು, ಆ ಥರ ಎಲ್ಲ ಎಲ್ಲಂದ್ರೆ ಅಲ್ಲಿ ರಂಗೋಲಿ ಹಾಕಬಾರ್ದು, ತುಳಿಬಾರ್ದು ಅಂತ. ಬಟ್ ಇಂಟ್ರೆಸ್ಟ್ ಇರೋದ್ರಿಂದ ಅವಾಗೆಲ್ಲ ತಲೆಗೆ ಹೋಗ್ತಿರ್ಲಿಲ್ಲ ಅದು, ಆದರೂ ಬಿಡಿಸ್ತಾಯಿದ್ದೆ. ಆಮೇಲೆ ಮದುವೆ ಆಯಿತು. ಅದಾದಮೇಲೂ ಈಗಲೂ ರಂಗೋಲಿ ಬಿಡಿಸ್ತಾಯಿದ್ದೀನಿ. ಬಾಗಿಲಿಗೆಲ್ಲ ಹಾಕ್ತೀನಿ, ಅಂದರೆ ಚಿಕ್ಕದಾಗಿ ಹಾಕ್ತೀನಿ. ಬಟ್ ಹಬ್ಬಗಳಲ್ಲಿ ಬಂದು ಹಂಗೂ ಮನೆ ಮುಂದೆ ಈಗಿರೋ ಮನೆಗಳಲ್ಲಿ ಹಾಕ್ಬೋದು, ಅಷ್ಟು ಜಾಗ ಇದೆ. ಬಟ್ ಇವಾಗಲೂ ಹಾಕ್ತಾಯಿದ್ದೀನಿ ಕೂಡ. ಇದು ಇಷ್ಟು ಇಂಟ್ರೆಸ್ಟ್ ಇರೋದ್ರಿಂದ ನನಗೆ ರಮ್ಯಾ ಅವರು ಹೇಳಿದ ಮಾತು ಬೇಗ ತಲೆಗೋಯ್ತು. ಈ ಕಂಟೆಂಟ್ನ ನಾನು ಶುರು ಮಾಡ್ಬೋದು, ಮನೇಲಿ ಕೂತ್ಕೊಂಡು ಮಾಡ್ಬೋದು, ಮತ್ತು ಇದನ್ನು ನಾನು ಕಾರ್ಯರೂಪಕ್ಕೆ ತರ್ಬೋದು, ನನ್ನ ಕೈಲಿ ಆಗುತ್ತೆ ಅನ್ನೋದೊಂದು ತಲೆಗೆ ಬಂತು. ಏಕೆಂದರೆ ರಂಗೋಲಿಗೆ ಯಾವುದೇ ಸ್ಟೇಜ್ ಇಲ್ಲ, ಇದೆ ಎಲ್ಲೋ ಅಂದರೆ ಒಂದು ದಿನದ ಮಟ್ಟಿಗೆ ಸ್ಟೇಜ್ ಇರುತ್ತೆ ಅಷ್ಟೇ. ಒಂದೊಂದು ಸಲಿಗೆ ಹಾಕ್ಬೋದು ಅಷ್ಟೇ, ಎಲ್ಲಾದರೂ ಸ್ಪರ್ಧೆ ಇದ್ದಾಗ ಹೋಗಿ ಹಾಕ್ಬೋದು. ಬಟ್ ಬೇರೆ ಯಾವುದೇ ಸ್ಟೇಜ್ ಇಲ್ಲ. ಆದರೆ ಯೂಟ್ಯೂಬಲ್ಲಿ ಎಲ್ಲದಕ್ಕೂ ಒಂದು ಸ್ಟೇಜ್ ಅನ್ನೋದಿರುತ್ತೆ. ಎಲ್ಲ ಕಂಟೆಂಟು, ಯಾವುದೇ ಒಂದು ಕಂಟೆಂಟ್ ತೊಗೊಂಡ್ರು ಯೂಟ್ಯೂಬಲ್ಲಿ ನಾವು ಅದನ್ನು ತೊಡಗಿಸ್ಕೊಬೋದು, ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಬೋದು. ಅದಕ್ಕೋಸ್ಕರ ನಾನು ಯೂಟ್ಯೂಬ್ನ ಆಯ್ಕೆ ಮಾಡಿದೆ. ಬೇರೆ ಕಡೆ ಹೋಗ್ಬಿಟ್ಟು ನಾನು ರಂಗೋಲಿ ಹಾಕ್ತೀನಿ, ನಾನು ಚೆನ್ನಾಗಿ ರಂಗೋಲಿ ಬಿಡಿಸ್ತೀನಿ, ಬನ್ನಿ ನೋಡಿ, ಅಥವಾ ನನಗೆ ಇದನ್ನು ಪ್ರೋತ್ಸಾಹ ಮಾಡಿ ಅಂತಂದರೆ ಯಾರೂ ಮಾಡಲ್ಲ. ಎಲ್ಲೋ 1 ದಿನ ಮಾಡ್ಬೋದು, 2 ದಿನ ಮಾಡ್ಬೋದು, 3 ದಿನ ಮಾಡ್ಬೋದು. ಆದರೆ ಯೂಟ್ಯೂಬಲ್ಲಿ ಹಾಗಲ್ಲ. ಪ್ರತಿನಿತ್ಯ, ಪ್ರತಿದಿನ, ಪ್ರತಿ ಕ್ಷಣ ಮತ್ತು ಪ್ರತಿ ಎಷ್ಟೋ ವರ್ಷಗಳ ಗಂಟ ಕೂಡ ಸಪೋರ್ಟ್ ಮಾಡೋರು ತುಂಬ ಜನ ಇದ್ದಾರೆ. ಒಂದೇ ಕಡೆ ಕೂತ್ಕೊಂಡು ನೋಡೋವಂತಹ ಸ್ಥಳ ಎಲ್ಲಿ ಸಿಗುತ್ತೆ ಅಂದರೆ ಅದು ಯೂಟ್ಯೂಬಲ್ಲಿ ಮಾತ್ರ. ಯಾವುದೇ ಒಂದು ಕಂಟೆಂಟ್ ಆಗಿರ್ಬೋದು, ಬರೀ ನಂದೇ ಅಂತ ಅಲ್ಲ, ಬರೀ ರಂಗೋಲಿ ಮಾತ್ರ ಅಂತಲ್ಲ, ಸುಮಾರು ಕಂಟೆಂಟುಗಳು ಇದ್ದಾವೆ. ಅದೆಲ್ಲ ಒಂದು ಸ್ಟೇಜ್ ಇದೆ ಅಂತಂದರೆ ಅದಕ್ಕೆ ಯೂಟ್ಯೂಬ್ ಮಾತ್ರ ಅನ್ನೋದು ನನಗೂ ಒಂದು ಗೊತ್ತಾಯಿತು. ಸೋಷಿಯಲ್ ಮೀಡಿಯಾದಲ್ಲಿ ನನ್ನನ್ನು ನಾನು ಪ್ರೂವ್ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ನಾನು ಯೂಟ್ಯೂಬ್ನ ಕ್ರಿಯೇಟ್ ಮಾಡಿದ್ದೀನಿ. ಇದಕ್ಕೆ ನಿಮ್ಮ ಸಪೋರ್ಟು ತುಂಬಾ ಮುಖ್ಯ ಕೂಡ. ಆದರೆ ನಾನು ಯೂಟ್ಯೂಬ್ನ ಶುರು ಮಾಡಿದಾಗ ಯಾವುದೇ ನನಗೆ ಯಾವುದೇ ರೀತಿ ನನಗೆ ಏನು ಹೇಳೋದದು ಐಡಿಯಾ ಇರಲಿಲ್ಲ ನನಗೆ. ಹೀಗೆ ಮಾಡಬೇಕು, ಈ ರೀತಿ ಕೊಡಬೇಕು, ಈ ರೀತಿ ಕಂಟೆಂಟ್ ಕೊಡಬೇಕು, ಈ ರೀತಿ ಕ್ಲಾರಿಟಿ ಕೊಡಬೇಕು, ಅಥವಾ ಈ ಥರ ಎಡಿಟಿಂಗ್ ಮಾಡಬೇಕು, ನನಗೆ ಯಾವುದೇ ಐಡಿಯಾ ಇರಲಿಲ್ಲ. ಅವ್ರೇನು ಮಾಡಿದರು, ಒಂದು ವಿಡಿಯೋ ಬಿಡಿಸಿದ್ರು, ರಂಗೋಲಿ ಬಿಡಿಸಿದ್ರು, ಅದನ್ನು ಅಪ್ಲೋಡ್ ಮಾಡೋದನ್ನ ತೋರಿಸ್ಕೊಟ್ರು, ಸರಿನಾ. ಬಟ್ ಇಷ್ಟು, ಯಾಕಂದರೆ ಕಂಟೆಂಟ್ ಬಗ್ಗೆ ಅವ್ರಿಗೆ ಆ ಕಂಟೆಂಟ್ ಬಗ್ಗೆ ಗೊತ್ತಿಲ್ಲ ಅಂತ ಅಲ್ಲ, ಬಟ್ ಅವ್ರಿಗೆ ಇಷ್ಟೆಲ್ಲ ಹೇಳೋಕ್ಕೆ ಹೋಗಿಲ್ಲ. ಆ ವಿಡಿಯೋಗೆ ಎಷ್ಟು ಬೇಕೋ ಅಷ್ಟನ್ನ ಹೇಳಿದ್ದಾರೆ ಪಾಪ ಅವರು. ಬಟ್ ಕ್ಲಾರಿಟಿ ಕೊಡಬೇಕು ಅದೆಲ್ಲ ಹೇಳಲೂ ಇಲ್ಲ. ನಾನು ಕೂಡ ಅವ್ರನ್ನ ಮೆಸೇಜ್ ಹಾಕಿ ಕೇಳಲೂ ಇಲ್ಲ. ಆಮೇಲೆ ನಾನೇನು ಮಾಡಿದೆ, ಬಿಡಿಸ್ದೆ, ಒಂದು ಪೆನ್ ತೊಗೊಂಡೆ, ಒಂದು ಬುಕ್ಸ್ ತೊಗೊಂಡೆ, ಬಿಡಿಸ್ಬಿಟ್ಟು ಅದನ್ನು ಅಪ್ಲೋಡ್ ಮಾಡಿದೆ. ಆಮೇಲೆ ನನ್ನ ತಮ್ಮ ನೋಡ್ದೆ, ಇದಕ್ಕೆ ಕ್ಲಾರಿಟಿ ಕೊಡಬೇಕು ಇನ್ನೂ ಅಂತ ಹೇಳ್ದ. ಆಮೇಲೆ ನಾನು ಏನಪ್ಪ ಇನ್ನೂ ಎಷ್ಟು ಕ್ಲಾರಿಟಿ ಕೊಡೋಣ, ನನ್ನ ಕೈಲಿ ಆಗ್ತಾ ಇಲ್ವಲ್ಲ ಅಂತ ಇದೇ ತಲೆಗೆ ಬರ್ತಾಯಿತ್ತು. ಮನೆಗೆ ತೋರಿಸ್ಕೊಡ್ತೀನಿ ಅಂದ. ಬಟ್ ನನಗೆ ಅಷ್ಟು ಟೈಮೂ ಇರಲಿಲ್ಲ ಹೋಗೋಕ್ಕೆಲ್ಲ. ನಾನೇನು ಮಾಡಿದೆ, ಹೀಗೆ ಮಾಡಿದೆ. 1.5 ತಿಂಗಳು ನಂದು ಯಾವುದೇ ಒಂದು ವ್ಯೂಸ್ ಕೂಡ ಬರಲಿಲ್ಲ. 1.5 ಮಂತ್ಸ್ ನನಗೆ ಯಾವ ಒಂದು ವ್ಯೂಸು ಬರಲಿಲ್ಲ. ನನ್ನ ವೀಡಿಯೋನ ಯಾರೂ ಕೂಡ ನೋಡಿರಲಿಲ್ಲ. ಆಮೇಲೆ ಏನು ಮಾಡಿದೆ, ವೀಡಿಯೋಗೆ ಹೋಗ್ಬಿಟ್ಟು ಸೆಟ್ಟಿಂಗ್ ಮಾಡಿದೆ. ನನಗೆ ಸೆಟ್ಟಿಂಗ್ಸ್ ಗೊತ್ತಿಲ್ಲ. ನನಗೆ ಇನ್ನೊಂದು ಪ್ರಾಬ್ಲಮ್ ಏನು ಅಂತಂದರೆ, ಎಡಿಟಿಂಗ್ ಮಾಡೋದು ಬರಲ್ಲ, ಮತ್ತು ಸೆಟ್ಟಿಂಗ್ಸ್ ಬಗ್ಗೆ ಗೊತ್ತಿಲ್ಲ, ಅಷ್ಟು ತಿಳ್ಕೊಂಡಿರಲಿಲ್ಲ. ಎಲ್ಲ ಮೊಬೈಲಲ್ಲಿ ಸರ್ಚ್ ಮಾಡಿ ಒಂದೊಂದನ್ನೇ ಕಲಿತು ಮಾಡಿ
ಈ ಮಟ್ಟಿಗೆ ಬಂದಿದೆ ಈಗ ಒಂದು 250 ವ್ಯೂಸ್ ಓಡ್ತಾ ಇದೆ, ಅಲ್ಲ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಒಂದು ಎಷ್ಟು 15,000 ಏನೋ ವ್ಯೂವರ್ಸ್ ಇದ್ದಾರೆ, 15,000 ವ್ಯೂವರ್ಸ್ ಇದ್ದಾರೆ. ಆಮೇಲೆ ವಾಚ್ ಅವರ್ಸ್ ಎಷ್ಟೋ ಹೋಗ್ತಾ ಇದೆ. ಅದನ್ನೆಲ್ಲ ಈಗಲೇ ಹೇಳೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ನಾನು. ಒಂದು ತಕ್ಕ ಮಟ್ಟಿಗೆ ಹೋಗ್ತಾ ಇದೆ, ವೀಡಿಯೋಸ್ ಎಲ್ಲ ಸೆಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಈಗ ಪರವಾಗಿಲ್ಲ, ನನ್ನ ವೀಡಿಯೋಸ್ ಹೋಗ್ತಾ ಇದೆ. ಮುಂದಕ್ಕೆ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಸಕ್ಸಸ್ಫುಲ್ ಆದರೂ ನಾನು ಅದಕ್ಕೆ ಏನು ಹೇಳೋದು, ಸಕ್ಸಸ್ಫುಲ್ ಆದರೂ ಸರಿ, ಸಕ್ಸಸ್ಫುಲ್ ಆಗಲಿಲ್ಲ ಅಂದರೂ ಸರಿ, ನಾನು ಈ ಫ್ಯಾಷನ್ನ ಬಿಡೋದಿಲ್ಲ. ಯಾಕಂದರೆ ಇದನ್ನು ಮುಂದುವರಿಸ್ತೀನಿ. ಇದು ನನಗೆ ಇಷ್ಟವಾದಂತಹ ರಂಗೋಲಿ ಫ್ಯಾಷನ್ ನನಗೆ ತುಂಬ ಇಷ್ಟ. ನಾನು ಇದನ್ನು ಯಾವತ್ತಿಗೂ ಬಿಡೋದಿಲ್ಲ. ಪ್ರತಿನಿತ್ಯ ನನ್ನ ಬಳಕೆಗೂ ಕೂಡ ಬೇಕಾಗುತ್ತೆ, ಬೇರೆಯವ್ರಿಗೆ ತೋರಿಸೋದಲ್ಲ, ನನ್ನ ಬಳಕೆಗೂ ಬೇಕಾಗುತ್ತೆ. ನಾನು ಬೇರೆಯವ್ರನ್ನ ವೀಡಿಯೋಸ್ನ ನೋಡ್ತೀನಿ, ಅವ್ರ ವೀಡಿಯೋಸ್ ನೋಡಿ ನಾನು ಕೂಡ ಇಂಪ್ರೆಸ್ ಆಗಿದ್ದೀನಿ ಕೂಡ, ನನಗೆ ಇನ್ಸ್ಪಿರೇಷನ್ನು ಕೂಡ ಆಗಿದ್ದಾರೆ ಅಂತ ಹೇಳ್ತಾ, ನನ್ನ ಕಥೆಯನ್ನು ಕೇಳಿ ಅಂದಂಥ ನಿಮ್ಮೆಲ್ರಿಗೂ ಧನ್ಯವಾದಗಳು. ಹಾಗೆ ನನ್ನ ವೀಡಿಯೋಸ್ನ ನೋಡಿ ಲೈಕ್ ಕೊಟ್ಟು, ಆಮೇಲೆ ಶೇರ್ ಮಾಡಿ, ಒಂದು ಕಮೆಂಟ್ಸ್ ಹಾಕಿ. ಇಷ್ಟವಾಗಿದ್ದಲ್ಲಿ ನಿಮಗೆ ಕಮೆಂಟ್ಸ್ ಹಾಕಿ, ನಮಗೆ ಒಂದು ಪ್ರೋತ್ಸಾಹ ಸಿಗುತ್ತೆ. ಅಥವಾ ತಪ್ಪಿದ್ದಲ್ಲಿ ಅದನ್ನು ಕೂಡ ಹಾಕಿ, ನಾನು ಅದನ್ನು ತಿದ್ಕೊತೀನಿ ಅಂತ ಹೇಳ್ತಾ, ನಿಮ್ಮ ಪ್ರೀತಿಗೆ ನಾನು ಯಾವಾಗಲೂ ಆಭಾರಿಯಾಗಿರ್ತೀನಿ. ಮತ್ತು ಈ ವಿಡಿಯೋಗಳ್ನ, ನನ್ನ ವಿಡಿಯೋ ನೋಡಿದಂತಹ ಎಲ್ಲರಿಗೂ, ಈಗಾಗಲೇ ಸಬ್ಸ್ಕ್ರೈಬ್ ಆಗಿರೋಂತಹ ಎಲ್ಲ ಜನರಿಗೂ ನನ್ನ ನಮಸ್ಕಾರಗಳು. ಮತ್ತು ಆಗದಲ್ಲೇ ಇರೋರಿಗೆ ವೆಲ್ಕಮ್ ಅಂತ ಹೇಳ್ತಾ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತು ಕಮೆಂಟ್ಸ್ ಹಾಕಿ, ಮತ್ತು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಥ್ಯಾಂಕ್ ಯು, ಧನ್ಯವಾದಗಳು.